ಶಾಲೆಯ ಹೆಸರು ಸರಕಾರಿ ಪ್ರೌಢಶಾಲೆ ಹುಲಿಹೈದರ್. 9ನೇ ತರಗತಿ ಮತ್ತು 8ನೇ ತರಗತಿ 10ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳು ನಾವು ಸೇರಿ ಗಣಿತದ ಆಕೃತಿಗಳನ್ನು ಮಾಡಿದ್ದೇವೆ. ಕಸದಿಂದ ರಸ, ಕಸ ಕಡ್ಡಿ ಮತ್ತು ಕಲ್ಲುಗಳಿಂದ ಆಕೃತಿಗಳನ್ನು ರಚನೆ ಮಾಡಿದ್ದೇವೆ. ಗಣಿತದ ಆಕೃತಿಗಳು: ಇದು ತ್ರಿಭುಜ, ಇದು ಆಯತ, ಇದು ಶಂಖ, ಇದು ವೃತ್ತ. ಗಣಿತದ ತ್ರಿಭುಜಗಳು: ಇದು ಚೌಕ, ಇದು ವೃತ್ತ, ಇದು ಆಯತ. ಗಣಿತದ ಆಕೃತಿಗಳು: ಇದು ತ್ರಿಭುಜ, ಇದು ಚೌಕಗಣ, ಇದು ಶಂಕು. ಗಣಿತದ ಆಕೃತಿಗಳು: ತ್ರಿಭುಜ, ಚೌಕ, ಆಯತ, ವೃತ್ತ, ಸಿಲಿಂಡರ್, ಶಂಕು. ಗಣಿತದ ಆಕೃತಿಗಳು: ತ್ರಿಭುಜ, ಆಯತ, ಚೌಕಗಣ, ವೃತ್ತ, ಸಮಾಂತರ ಚತುರ್ಭುಜ, ಪಂಚಭುಜಾಕೃತಿ, ಅಷ್ಟಭುಜಾಕೃತಿ. ಗಣಿತದ ಆಕೃತಿಗಳು: ಆಯತ, ಚೌಕಗಣ, ವೃತ್ತ, ತ್ರಿಭುಜ, ಆಯತಗಣ, ತ್ರಿಭುಜಗಣ, ಸಿಲಿಂಡರ್, ಲಂಬಕೋನ. ಗಣಿತದ ಆಕೃತಿಗಳು: ತ್ರಿಭುಜ, ಚೌಕ, ವೃತ್ತ, ಆಯತ. ಚೌಕಗಣ. ಗಣಿತದ ಆಕೃತಿ ಆಯತಗಣ. ಗಣಿತದ ಆಕೃತಿ ಸಮಾಂತರ ಚತುರ್ಭುಜ, ಪೈನಕ್ಷ. ಜೋಡಿ ಕಂಬ ನಕ್ಷೆ. ಕೋನಗಳ ಪರಿಚಯ: ಲಘು ಕೋನ, ಲಂಬ ಕೋನ, ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ. ಇದರಿಂದ ಎಲ್ಲ ಮಕ್ಕಳಲ್ಲಿಯೂ ಆಟದಿಂದ ಪಾಠ, ಕಸದಿಂದ ರಸ ಎಂಬುದು ತಿಳಿಯುತ್ತದೆ. ಎಲ್ಲರೂ ಸಹ ಉತ್ಸಾಹದಿಂದ ಈ ಆಟದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಆಟ ಮತ್ತು ಪಾಠ ಇದರೊಂದಿಗೆ ಎರಡೂ ಸಹ ಆಗುತ್ತವೆ. ಎಲ್ಲರಲ್ಲಿಯೂ ಒಂದೊಂದು ವಿವಿಧ ಕಲೆಗಳಿವೆ ಎಂಬುದು ಇದರಿಂದ ತಿಳಿಯುತ್ತದೆ. ಗುಂಪು ಚಟುವಟಿಕೆಯನ್ನು ಮಾಡಿದ್ದೇವೆ. ಎಲ್ಲರೂ ಗುಂಪಾಗಿ ಕೂಡಿ ಅನ್ಯೋನ್ಯವಾಗಿ ಎಲ್ಲರೂ ಚೆನ್ನಾಗಿ ಭಾಗವಹಿಸಿದ್ದೇವೆ. ಧನ್ಯವಾದ.